ಅಯ್ಯೋ ನಾನು ಹಿಂದೆನೇ ಇದ್ರಲ್ಲ, ಎಲ್ಲೋದ್ರಿ ಇವರು? ಸಂಗೀತಾ, ಸಂಜು, 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 ಸಂಗೀತಾ. ಅಯ್ಯ, ಎಲ್ಲಿ ಕಾಣಿಸ್ತಾನೆ ಇಲ್ಲಲ್ವ? ನನಗ ಗಾಬರಿ ಆಗತ್ತಲ್ಲ. ಏನು ಮಾಡೋದು? ದಾರಿ ಸಿಕ್ತನ್ನೋ ಅಷ್ಟೊತ್ತಾಗ ಇವ್ರೆಲ್ಲಿಗೆ ಹೋದ್ರು? ಅಯ್ಯೋ ಅಕ್ಕ, ಬಂದ್ವಿ ಬಂದ್ವಿ, ಇಲ್ಲೇ ಇದೀವಿ. ಅದು ಸ್ವಲ್ಪ ಕಾಲಿಗೆ ಮುಳ್ಳು ಸಿಂಜಿಕೊಂಡಿತ್ತು, ಹಾಗಾಗಿ ಎಲ್ಲ ನಿಂತಿದ್ವಿ ಅಕ್ಕ. ಬಂದೆ ಅಕ್ಕ. ಸಂಗೀತಾ, ಸಂಜು, ಮೇನ್ ದಾರಿ ಬಂತು, ಅಲ್ಲಿ ರೋಡ್ ಕಾಣಿಸ್ತಾ ಇದೆ, ಬನ್ನಿ ಹೋಗೋಣ. ಅಯ್ಯೋ ಹೌದಾ ಅಕ್ಕ, ತುಂಬಾನೇ ಖುಷಿ ಆಯ್ತು ಅಕ್ಕ. ಎರಡು ಕಾಡನ್ನ ದಾಟ್ಬಿಟ್ಟು ನಾವು ಎಲ್ಲ ಪ್ರಾಣಿಗಳ ಕೈಗೆ, ಯಾವುದೇ ಪ್ರಾಣಿಗಳಿಗೆ ಕೈಗೆ ನಾವು ತುತ್ತಾಗದೆ ನಾವು ಹೊರಗಡೆ ಬಂದ್ವಿ. ಇನ್ಮೇಲೆ ಕಾಡಿನಲ್ಲೇ ಬರಬಾರ್ದು ಅಕ್ಕ. 2 ಸಾರಿ ನಾವು ತುಂಬಾನೇ ಬೈದಲ್ಲಿ ಒದ್ದಾಡ್ಬಿಟ್ವಿ ಅಕ್ಕ. ಇಲ್ಲಿ ಎಲ್ಲಾದ್ರೂ ನಮ್ಗೆ ತಿನ್ನಕ್ಕೆ ಏನಾದ್ರೂ ಸಿಗುತ್ತೆ ನೋಡೋಣ ಬನ್ನಿ ಅಕ್ಕ. 2 ದಿನ ಆಯ್ತು, ಏನು ತಿಂದೇ ಇಲ್ಲ ಅಕ್ಕ. ಫೋನ್ ನೆಟ್ವರ್ಕ್ ಬರ್ತಾ ಇದೆ ನಾನು ನೋಡಿ, ತರುಣನ ಫೋನ್ ಮಾಡಿ ಹೇಳಿ ನಾವು ಈ ಊರಲ್ಲಿ ಇದೀವಿ ಅಂತ ಹೇಳಿ. ಸರಿ ಸರಿ ಸಂಗೀತ, ನೋಡ್ತೀನಿ ತಾಳಿ, ನೆಟ್ವರ್ಕ್ ಇದೆ, ಫೋನ್ ಮಾಡಿಬಿಡ್ತೀನಿ. ಅಯ್ಯೋ ಅಕ್ಕ ಬೇಡ, ಅದು ಕರಡಿ ನಮ್ಮ ಹಿಂದಿನ ಬರ್ತಾ ಇದೆ. ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಆಮೇಲೆ ಫೋನ್ ಮಾಡೋಣ. ನಡೀರಿ ಹೋಗೋಣ ಅಕ್ಕ. ಅದು ಏನಾದರೂ ಬಂದರೆ ಮತ್ತೆ ನಮ್ಮನ್ನ ಇಲ್ಲೇ ಆಹುತಿಗೆ ನಾವು ಆಗ್ಬಿಡ್ತೀವಿ. ಅದಕ್ಕೆ ತಿನ್ನೋದಕ್ಕೆ ನಾವು 3 ದಿನಗಂಟ್ಲೆ, ನೀವೇ ಅಂದ್ರಲ್ಲ 3 ದಿನಗಂಟ್ಲೆ ಅದಕ್ಕೆ ತಿನ್ನೋದಕ್ಕೆ ಆಹಾರ ಸಿಕ್ಕಂಗಾಗುತ್ತೆ. ನಾವಿಲ್ಲಿ ಇರಬಾರ್ದು ಅಕ್ಕ. ಇನ್ನೂ ಸ್ವಲ್ಪ ಇವಾಗ ಬೆಳಕು ಬಿದ್ದಿದೆ, ಫುಲ್ ರೋಡ್ವರೆಗೂ ನಾವು ಹೋಗೋಣ. ಆಮೇಲೆ ನಮ್ಗೆ ಅಲ್ಲಿ ಯಾರಾದರೂ ಸಿಕ್ಕೇ ಸಿಗ್ತಾರೆ. ಆಮೇಲೆ ನಾವು ಏನಾದರೂ ಅಲ್ಲಿ ನೆಟ್ವರ್ಕ್ ಸಿಕ್ಕರೆ ಫೋನ್ ಮಾಡೋಣ ಅಕ್ಕ. ನಡೀರಿ ಅಕ್ಕ, ಇವಾಗ ಹೋಗೋಣ, ಇಲ್ಲಿ ನಿಂದ್ರೋದು ಬೇಡ ತುಂಬ ಹೊತ್ತು. ಹೌದು ಸಂಜು, ನೀ ಹೇಳೋದು ಕರೆಕ್ಟಾಗಿ ಐತಿ. ನಡ್ರಿ ನಡ್ರಿ ಹಂಗಾರ ಮೊದಲು ಹೋಗೋನು, ಅಲ್ಲಿ ಮುಂದೆ ಹೋಗಿ ನೆಟ್ವರ್ಕ್ ಸಿಕ್ತಂದ್ರೆ ಆಮೇಲೆ ಫೋನ್ ಮಾಡಿ ಆತ. ಮತ್ತೆ ನಾವು ಇಲ್ಲೇ ನಿಂತ್ಕೊಂಡು ಮಾಡಕತ್ರ ಕರಡಿ ಬಂದರೂ ಬರ್ಬೋದು. ಬರೀ ಮತ್ತೆ ಯಾಕೆ ಸುಮ್ಮನೆ ಅಲ್ಲಿಂದ ಇಲ್ಲಿ ಮಟ ಬದಿಕ್ ಬಂದವಂತ ಇಲ್ಲಿ ಬಂದು ಸಿಕ್ಕಾಕೋಬಾರ್ದು ನಾವು ಅದ್ರ ಕೈಯಾಗ. ನಡ್ರಿ ಹೋಗೋನು. ಸಂಗೀತ, ಅಂತೂ ಇಂತೂ ನಾವು ಇಲ್ಲಿ ಮೇನ್ ರೋಡಿಗೆ ಬಂದ್ಬಿಟ್ವಿ. ಹಳ್ಳಿಯಲ್ಲಿ ಎಲ್ಲಿ ರಾಜುವರ ಮನೆ ಅಂತ ನಾವು ಕೇಳಲೇಬೇಕು. ನಡಿ ಹೋಗೋಣವಾ ಸಂಜು, ಬನ್ನಿ. ನನಗೆ ತುಂಬ ಖುಷಿ ಆಯಿತು ಅಕ್ಕ, ಆದರೆ ನಂಗೆ ತುಂಬಾ ಹಸು ಆಗ್ತಾ ಇದೆ. ನಾನು 2 ಗಂಟೆ ಉಪವಾಸ ಇರೋದು ಫಸ್ಟ್ ಟೈಮ್ ಅಕ್ಕ. ನನಗೆ ತಲೆ ಸುತ್ತು ಬಂದಾಗೆ, ವಾಮಿಟ್ ಬಂದಂಗೆ ಆಗ್ತಾ ಇದೆ ಅಕ್ಕ. ಇಲ್ಲೆಲ್ಲಾದರೂ ತಿನ್ನೋಕೆ ಸಿಗುತ್ತಾ ಅಂತ ಕೇಳೋಣ ಅಕ್ಕ. ಅಯ್ಯೋ ಸಿಕ್ಕೇ ಸಿಗುತ್ತೆ ಬಾರೋ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಅಲ್ಲೇ ನಾವು ಕೇಳಕ್ ಹೋಗಿರ್ತೀವಲ್ಲ, ಅಲ್ಲಿ ಯಾರಾದ್ರೂ ಮನೇಲಿ ಊಟ ಸಿಗುತ್ತಾನೆ ಅಂತ ಕೇಳೋಣ. ಹಳ್ಳಿಲಿ ಯಾರು ಇಲ್ಲ ಅನ್ನಲ್ಲ, ಊಟ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ. ನಡೀರಿ ಹೋಗೋಣ. ನಿಮಗೆ ಗೊತ್ತು ಹಳ್ಳಿಲಿ ಊಟ ಕೇಳಿದ್ರೆ ಕೊಡ್ತಾರೆ ಅಂತ. ಅಯ್ಯೋ ಅಕ್ಕ, ಮತ್ತೆ ನಾವಿರೋದು ಹಳ್ಳಿಲಿ ಅಲ್ವಾ, ನಾವು ಹಾಗೆ ಯಾರಾದ್ರೂ ಬಂದ್ರೆ ಒಂದೊಂದ್ಸರಿ ಊಟ ಕೇಳಿದ್ರೆ ಕೊಡ್ತೀವಿ. ಒಬ್ಬೊಬ್ರು ಅಷ್ಟೇ ಕೊಡಲ್ಲ, ಯಾಕಂದ್ರೆ ಅವ್ರ ಮನೇಲೆ ಪಾಪ ಏನೂ ಇರಲ್ವಲ್ಲ, ಅದಕ್ಕೆ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಇದ್ದವ್ರು ಮಾತ್ರ ಇಲ್ಲ ಅಂತ ಹೇಳೋದೇ ಇಲ್ಲ ಹಳ್ಳಿಲಿ. ಅದೇ ಸಿಟಿಲಾದ್ರೆ ಹೇ ನಡೀರಿ ಭಿಕ್ಷೆ ಬಿಡಕ್ ಬಂದ್ರ ಅಂತ ಅಂತಾರೆ. ಆದ್ರೆ ಹಳ್ಳಿಲಿ ಹಾಗಲ್ಲ, ಕೇಳಿದ್ರೆ ಆಯ್ತು ಬನ್ನಿ ಕೂತ್ಕೊಳ್ಳಿ ಊಟ ಹಚ್ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹಳ್ಳಿಲಿ ಇದ್ರೆ ಎಲ್ಲಾನು ಗೊತ್ತಾಗತ್ತೆ ಅಕ್ಕ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಡೀರಿ ಇವಾಗ ಹೋಗೋಣ. ಹೇ ಅಲ್ಲೇ ನಿಂತ್ಕೊಳ್ಳಿ ಸಂಜು, ಬಾ. ಹಾಂ ಬಂದೆ ಬಂದೆ. ಸಂಜು, ಸಂಗೀತ, ಅಲ್ಲಿ ನೋಡಿ ದೂರದಲ್ಲಿ ಮನೆಗಳು ಕಾಣ್ತಾ ಇದೆ. ಇಲ್ಲಿ ನೋಡಿದ್ರೆ ಹಾಳು ಬಿದ್ದು ಸ್ಕೂಲ್ ಅನ್ಸುತ್ತೆ ಇದು. ನಾವು ಹೀಗೆ ಹೋಗಬೇಕು ಅಂತ ಅನ್ಸುತ್ತೆ. ಅಂತೂ ಇಂತೂ ನಾವು ಬಂದು ಸೇರಿದ್ವಿ. ಇಲ್ಲಿ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಬನ್ನಿ, ಅಲ್ಲಿ ಹಾಳು ಬಿದ್ದು ಸ್ಕೂಲ್ ಹತ್ರನೇ ದಾಟ್ಕೊಂಡು ಹೋಗೋಣ ಅಂತ. ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರಾದರೂ ನನ್ನ ಬಂದು ಕಾಪಾಡಿ. ನಾನು ಯಾರೋ ತಂದು ಈ ಒಂದು ಕೊಂಪೆಯಲ್ಲಿ ಒಗೆದ್ಬಿಟ್ಟಾರು. ಇದು ಯಾರ ಮನೆ ಅಂತನೂ ಗೊತ್ತಿಲ್ಲ ನನಗೆ. ನಾ ಇಲ್ಲಿ ಹೆಂಗಿರಲಿ, ನನಗೆ ಮದುನ ಬಿಟ್ಟಿರೋಕ್ಕಾಗವಲ್ತು. ನನಗೆ ತಂದೆ ತಾಯಿ ಇಲ್ಲ ಅಂದರು, ಮದುನ ಎಲ್ಲ ಆಗಿತ್ತು. ಆದರೆ ಆಕಿನ ನಾನು ಲವ್ ಮಾಡಿದ್ನಷ್ಟೇ, ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ನಿ. ಆದರೆ ಆಕಿನ ಮದುವೆನೂ ಆಗೋಕ್ಕಾಗಲಿಲ್ಲ. ಆಕಿನ ಮದುವೆ ಆಗೋ ಟೈಮ್ಗೆ ಎಲ್ಲ ಒಪ್ಪಿಸಿ ಮದುವೆ ಆಗಬೇಕಂತ ಎಲ್ಲ ಅಂದ್ಕೊಂಡಿನಿ. ಅವ್ರ ಅದಕ್ಕಿನ ಕೂಡ ಒಪ್ಸಿನಿ. ಇನ್ನೇನು ಮದುವೆ ಆಗ್ಬೇಕನ್ನೋ ಅಷ್ಟೊತ್ತಿಗೆ ನನ್ನ ತಂದಿಲ್ಲಿ ಕೂಡ ಹಾಕಿದ್ರು. 1 ತಿಂಗಳ ಮೇಲಾಯಿತು ಎಲ್ಲೇ ಇದ್ದೀನಿ. ಇಲ್ಲಿಂದ ಹೊರಗೆ ಹೋಗೋದಕ್ಕೂ ನನಗೆ ಆಗ್ತಾ ಇಲ್ಲ. ಹೇಗೆ ಹೋಗಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ಯಾರು ಇಲ್ಲಿ ತಂದು ಹಾಕಿದ್ರು ಅಂತಲೂ ಗೊತ್ತಿಲ್ಲ. ಮದನ ಜೊತೆ ಮದುವೆ ಆಗೋಬೇಕನ್ನೋ ಆಸೆನ ಎಷ್ಟು ಇಟ್ಕೊಂಡಿದ್ದೆ. ಆದರೆ ಮದುವೆನೇ ಆಗೋಕ್ಕಾಗಲಿಲ್ಲ. ಇವಾಗ ನಾನು ಏನು ಮಾಡಲಿ? ಮದನ ಜೊತೆ ಆಸೆಗಳನ್ನ ಇಟ್ಕೊಂಡಿದ್ದೆ. ಮದುವೆ ಆಗಬೇಕು, ನಾವಿಬ್ಬರು ಚೆನ್ನಾಗಿರಬೇಕು, ಬೆಂಗಳೂರಲ್ಲಿ ಹೋಗಿ ನಾವಿಬ್ಬರು ಸೆಟ್ಲ್ ಆಗಬೇಕು, ಇಬ್ಬರು ಕೂಡಿ ಜಾಬ್ ಮಾಡಬೇಕು, ಚೆನ್ನಾಗಿರಬೇಕು ನಮ್ಮ ಲೈಫ್ ಅಂತ ಅಂದ್ಕೊಂಡಿದ್ವಿ.
ಆದರೆ ನನಗೆ ಈ ರೀತಿ ಆಯಿತು. ಮಧು ಹೇಗಿದ್ದಾಳೋ ಏನೋ, ಏನು ಮಾಡ್ತಾ ಇದ್ದಾಳೋ ಅಂತ ಗೊತ್ತಿಲ್ಲ. ಏನಾದರೂ ನಮ್ಮನ್ನ ಅವಳಿಗೆ ಮೋಸ ಮಾಡಿ ಅವಳನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋದ್ರೆ ಏನು ಮಾಡೋದು? ಅವನು ನನ್ನ ಥರನೇ ಇದ್ದಾನೆ, ಆದರೆ ಕೆಟ್ಟ ಹುಳು, ಅದೊಂದು ಕೆಟ್ಟ ಹುಳು. ತಮ್ಮ ಅಂತ ನೋಡಿದೆ ನನ್ನನ್ನೇ ಯಾರ್ದೋ ಕೈಯಲ್ಲಿ ಕಿಡ್ನಾಪ್ ಮಾಡಕ್ಕೆ ಹಚ್ಚಿದ. ಇವನು ನನ್ನ ಅಣ್ಣನ, ನನ್ನ ಒಡ ಹುಟ್ಟಿದ ಅಣ್ಣನ ಮಂದಿಗೆ ದ್ರೋಹ ಮಾಡಿದ್ರೆ ನಡೆಯುತ್ತೆ, ಆದರೆ ನನಗೆ ಹೇಗೆ ಮಾಡ್ದ? ನನಗೂ ಕೂಡ ಮಾಡ್ದ. ಛೀ, ಇಂಥ ನನ್ನನ್ನು ನಾನು ಎಲ್ಲೂ ನೋಡೇ ಇಲ್ಲ. ದೇವ್ರೆ, ನನಗೆ ಯಾಕಪ್ಪ ನೀ ಶಕ್ತಿ ಕೊಟ್ಟಿಲ್ಲ? ನನಗೂ ಎದುರಿಸೋ ಶಕ್ತಿ ಕೊಡಬೇಕಾಗಿತ್ತು ತಾನೆ. ನನಗೂ ಒಂದಿಟ್ಟು ಪವರ್ ಅನ್ನೋದು ಕೊಡಬೇಕಾಗಿತ್ತು ತಾನೆ. ಇವಾಗ ನನ್ನ ಇಲ್ಲಿಂದ ಯಾರು ಕಾಪಾಡ್ತಾರೆ? ಇಲ್ಲೇ ನರಳಿ ನರಳಿ ನಾನು ಸಾಯ್ತಾ ಇದ್ದೀನಿ. ಇನ್ನು ನನ್ನ ಯಾರು ಕಾಪಾಡ್ತಾ ಇಲ್ಲ. ಯಾರಿಗೂ ನಾನು ಚೀರಿದ್ದು ಮಾಡಿದ್ದು ಧ್ವನಿ ಕೂಡ ಕೇಳಿಸ್ತಾ ಇಲ್ಲ. ಅಲ್ಲ, ಎಂತಲ್ಲಿ ತನ್ನನ್ನು ಹಾಕಿದಾನಂತ ಕೂಡ ನನಗೆ ಗೊತ್ತಿಲ್ಲ. ಹೊರಗಡೆ ಯಾವ ರೀತಿ ಇದೆ ಪ್ರಪಂಚ ಅನ್ನೋದು ಮರೆತು ಬಿಟ್ಟಂಗಾಗೈತಿ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಂದ ಇಲ್ಲಿ ಕೂಡ ಹಾಕ್ಬಿಟ್ಟಾರು. ಆದ್ರೆ ಮಣ್ಣಿ ನೋಡ್ರಿ ಈ ರೀತಿ ಪಿಲ್ಲಿ ಐತಿ. ಇಲ್ಲಿ ದಿನ ಯಾರೋ ಬಂದು ಹೋಗ್ತಾರೋ ಅನ್ನೋದು ಗೊತ್ತು. ಆದ್ರೆ ಮಂಚಕ್ಕೆ ನನ್ನ ಕಾಲು ಕಟ್ಟಿ ನನ್ನ ನಾಯಿ ತರ ಇಲ್ಲೇ ಕೂಡ ಹಾಕ್ಬಿಟ್ಟಿದಾರು. ಏನ್ ಮಾಡೋದು ದೇವ್ರೆ, ಸಾಕಾಗ್ತು. ಏ ನನ್ನ ಕೈಯಿಂದ ಏನು ಮಾಡಕ್ಕಾಗ್ತಿಲ್ಲ. ನನ್ನ ಕೈಯಿಂದ ಏನು ಮಾಡಕ್ಕಾಗ್ತಾ ಇಲ್ಲ ದೇವ್ರೆ. ಏನ್ ಮಾಡ್ಲಿ? ನಾನು ಇಲ್ಲಿಂದ ಹೋಗ್ಲೇಬೇಕು. ದೇವ್ರಿ, ನನ್ನನ್ನು ಯಾರಾದರೂ ಕಾಪಾಡುವಾಗ ಮಾಡು. ನಾನು ಮದನ್ ಜೊತೆ ಇರಬೇಕು. ಯಾಕಂದ್ರೆ ತಂದೆ ತಾಯಿ ಪ್ರೀತಿಯನ್ನು ಕೂಡ ನಾನು ನೋಡಿಲ್ಲ. ಅವಳು ಪ್ರೀತಿಲೇ ನಾನು ತಂದೆ ತಾಯಿ ಪ್ರೀತಿ ನಾನು ನೋಡಿದೆ. ನನ್ನ ತಾಯಿ ತರ ನನ್ನ ಪ್ರೀತಿ ಮಾಡಿದ್ಲು ಮಧು. ಇವಾಗ ಅವಳು ಕೂಡ ಇಲ್ಲಿಲ್ಲ. ನಾನು ಒಬ್ಬನೇ ಇಲ್ಲಿ ಬಿಕಾರಿ ತರ ಬಿದ್ಕೊಂಡ್ಬಿಟ್ಟಿದ್ದೀನಿ. ನಮ್ಮನ್ನ ನನಗೆ ಈ ಪರಿಸ್ಥಿತಿ ತರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ದೇವ್ರೆ. ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ದೇವ್ರೆ. ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನನ್ನ ಒಳಗೆ ಹಾಕಿಸ್ದೆ. ನಾನು ಸುಮ್ಮನೆ ಇರಲ್ಲ ದೇವ್ರೆ. ನನ್ನ ಹೆಸರು ರಾಜುನೇ ಅಲ್ಲ. ನನ್ನ ಹೆಸರು ಹೇಳ್ಕೊಂಡು ನನ್ನ ಹುಡುಗಿಗೆ ಮೋಸ ಮಾಡೋಕ್ಕೂ ಅವನು ನಾಚೋನಲ್ಲ. ಛೇ, ಎಂತ ಅನ್ನನ್ನ ಕೊಟ್ಬಿಟ್ಟೆ ದೇವ್ರೆ. ಅದು ಒಂದೇ ಗರ್ಭದಲ್ಲಿ ಇಬ್ಬರನ್ನ ಕೊಟ್ಟು ಅವಳಿ ಜೋಳಿಯನ್ನು ಆಗಿ ನಮ್ಮನ್ನಿಬ್ಬರನ್ನು ಮಾಡಿ. ಆದರೆ ನಮ್ಮ ಮನಸ್ಸೇ ಬೇರೆ ಇದೆ, ನಮ್ಮ ಆಲೋಚನೆಗಳು ಬೇರೆ ಇದೆ. ರಕ್ತ ಒಂದೇ ಆದರೂ ಬುದ್ಧಿ ಮಾತ್ರ ಬೇರೆ ಬೇರೆ ಇದೆ. ಹೇಗೆ ದೇವ್ರೆ? ನಾನಾಗಿ ಅವನು ಒಳ್ಳೆಯವನಾಗಿರ್ಬೇಕಾಗಿತ್ತು. ಆದ್ರೆ ಅವನದು ಕೆಟ್ಟ ಹುಳು. ಅವನು ಕೆಟ್ಟ ಹುಳು ದೇವ್ರೆ, ಕೆಟ್ಟ ಹುಳು. ಅವನಿಂದ ನನ್ನ ಮಧುನ ಯಾರು ಕಾಪಾಡ್ತಾರೆ? ಯಾರು ಕಾಪಾಡ್ತಾರೆ? ನಾನೇ ಹೋಗಿ ನನ್ನ ಮಧುನ ಕಾಪಾಡಬೇಕು ದೇವ್ರೆ. ಆದ್ರೆ ಈ ಸರ್ಪನಿ ನನ್ನನ್ನು ಹೇಗೆ ಕಟ್ ಮಾಡಲಿ? ನಾನು ಹೇಗೆ ಕಟ್ ಮಾಡಲಿ? ಇಲ್ಲಿ ಏನು ಸಿಗ್ತಾನೂ ಇಲ್ಲ. ಇಷ್ಟು ದಿನ ಆದರೂ ಇಲ್ಲಿ ನಾಯಿ ಥರ ಕಟ್ಟಿಸ್ಕೊಂಡು ಬೆಳ್ದಿದ್ದೀನಿ. ಇವಾಗ ನಾನು ಹೇಗೆ ಎದ್ದೋಗ್ಲಿ ಇಲ್ಲಿಂದ? ನನ್ನನ್ನು ಯಾರು ಕಾಪಾಡಕ್ ಬರಲ್ವಾ ದೇವ್ರೆ? ಯಾರು ಬರಲ್ವಾ? ಯಾರಾದ್ರೂ ಇದ್ದೀರಾ? ಹೆಲ್ಪ್ ಮೀ, ಹೆಲ್ಪ್ ಮೀ, ಹೆಲ್ಪ್ ಮೀ. ಹೇಯ್, ನಿನಗೆ ಎಷ್ಟು ಸರನೋ ಹೇಳೋದು? ಬಾಯಿ ಮುಚ್ಕೊಂಡು ಬಿದ್ರು ಅಂತ ಹೇಳಿಲ್ವಾ? ಪ್ಲೀಸ್ ನಿನ್ನ ಕೈ ಮುಗಿತೀನಿ. ಇಲ್ಲಿಂದ ನನ್ನ ಬಿಟ್ಬಿಡು. ನಿನಗೆ ಎಷ್ಟು ದುಡ್ಡು ಬೇಕಾದರೂ ನಾನು ಕೊಡ್ತೀನಿ. ತುಂಬಾನೇ ಆಸ್ತಿ ಇದೆ ನಂದು, ಎಲ್ಲ ನಿನಗೆ ಬರೆದು ಕೊಡ್ತೀನಿ. ಆದರೆ ನನ್ನ ಇಲ್ಲಿಂದ ಬಿಟ್ಬಿಡು. ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೇಕಾದರೂ ಬಿಡ್ತೀನಿ. ಪ್ಲೀಸ್ ನನ್ನ ಇಲ್ಲಿಂದ ಬಿಟ್ಬಿಡು. ನೀನ್ ಬಿಟ್ಬಿಡಾಕ ಇಲ್ಲಿ ಇಟ್ಕೋ ಅಂತ ಹೇಳಿರೋದು ನಮ್ಮ ಬಾಸು. ಹಾ, ನಿನಗೆ ಚೆನ್ನಾಗಿ ಊಟ ಕೊಟ್ಟು ತಿನ್ನಿಸ್ತಾ ಇಲ್ವಾ? ನಿನ್ನ ಕೈಗಳನ್ನ ಎಲ್ಲಿ ಬಿಚ್ಚಿದ್ರೆ ನಮ್ಮನ್ನ ನೀನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ನಿನ್ನ ಕೈಗಳನ್ನ ಕೂಡ ಸರ್ಪಣೆಯಿಂದ ಕಟ್ ಆಗಿದೆ. ಅಂತದ್ರಲ್ಲಿ ನಿನಗೆ ತಿನ್ಸೋ ಕೆಲಸ ಬೇರೆ ನಮ್ಗೆ. ಅದನ್ನ ಬಿಟ್ಟು ಇವಾಗ ಓವರ್ ಆಗಿ ಏನಾದ್ರು ಮಾತಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ನೋಡು. ಹೊಡಿಸ್ಕೋಬೇಡ, ನನ್ನ ಕಡೆಯಿಂದ ಹೊಡಿಬೇಕಾಗತ್ತೆ. ಇವಾಗ್ಲೇ ಹೇಳ್ತಾ ಇದ್ದೀನಿ. ಅಲ್ಲ, ನಿನ್ನ ತಮ್ಮ ಆಗಿದ್ರೆ ಹೀಗೆ ಮಾಡ್ತಿದ್ಯಾ? ನನ್ನ ಅಣ್ಣನೇ ನನ್ನ ಇಲ್ಲ ಕೂಡ ಹಾಕ್ಬಿಟ್ಟಿದ್ದಾನೆ. ಪ್ಲೀಸ್, ನಿನಗೆ ಎಷ್ಟು ಬೇಕಾದರೂ ದುಡ್ಡು ಕೇಳು. ನೀನು ದುಡ್ಡುಗೋಸ್ಕರ ತಾನೇ ಅವನ ಜೊತೆ ಕೆಲಸ ಮಾಡ್ತಾ ಇರೋದು. ನಾನು ಹೆಂಗೆ ಕೊಡ್ತೀನಿ? ಪ್ಲೀಸ್ ನನ್ನ ಕಾಪಾಡು. ನಾನು ಅನ್ನ ಅನ್ಕೋತೀನಿ, ಇಲ್ಲ ನನ್ನ ತಂದೆ ಥರ ಇದೆಯಾ? ಪ್ಲೀಸ್ ನನ್ನ ಕಾಪಾಡು, ಪ್ಲೀಸ್ ನನ್ನ ಕಾಪಾಡು. ನೀನ್ ಇಲ್ಲಿಂದ ಕಾಪಾಡಕ್ ಬಂದಿಲ್ಲ, ನಾನು ನಿನ್ನನ್ನು ನೋಡ್ಕೊಳಕ್ ಬಂದಿರೋದಿಲ್ಲಿ, ಸರಿನಾ? ಬಾಯಿ ಮುಚ್ಕೊಂಡ್ ಬಿದ್ದಿರು, ಇಲ್ಲ ಬಾಯಿಗೂ ಬಟ್ಟೆ ಕಟ್ಟಿ ಅದಕ್ಕೊಂದು ಸರ್ಪಣಿ ತರ ಹಾಕಿ ಅಲ್ಲಿ ಕಟ್ಟಿಬಿಡ್ತೆ ನೀನು. ಗೋನನ್ನು ಕೂಡ ನೆನಪಿಟ್ಕೋ. ಬಾಯಿ ಮುಚ್ಚಿರ್ಬೇಕು. ಒಂದೇ ಒಂದು ಮಾತು ನನಗೇನಾದ್ರೂ ಕೇಳಿಸ್ಬೇಕು. ಕೇಳಿಸಿದ್ರೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬಾಸ್ ಹೇಳೇ ಬಿಟ್ಟಿದ್ದಾರೆ, ಅವನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಹೇಗ್ ಬೇಕಾದ್ರೂ ಹಾಗೆ ಹೊಡಿ ಅಂತ ಹೇಳಿದ್ದಾರೆ. ನನಗೂ ಅದು ಚಲೋ ಆಗಿದೆ. ಯಾಕಂದ್ರೆ ಮನೇಲಿರೋ ಸಿಟ್ನ ತಗೊಂಬಂದು ನಿನ್ನ ಮೇಲೆ ನಾನು ಹಾಕ್ಬೋದು.
ಅದಕ್ಕೆ ಹೇಳ್ತಾ ಇರೋದು, ನನ್ನ ಕಡೆಯಿಂದ ಹೊಡ್ಸ್ಕೋಬೇಡ. ಹೊಡಿಸ್ಕೊಂಡ್ರೆ ನೀನು ಬದುಕಲ್ಲ. ಅದಕ್ಕೆ ಹೇಳ್ತಾ ಇರೋದು, ಬಾಯಿ ಮುಚ್ಕೊಂಡ್ ಬಿದ್ದಿರು. ಹೆಲ್ಪ್ ಮೀ ಅಂತ, ಹೆಲ್ಪ್ ಮೀ. ನಿನ್ನನ್ನ ಹೆಲ್ಪ್ ಮಾಡಕ್ಕೆ ಇಲ್ಲಿ ಯಾರು ಬರಲ್ಲ. ನನ್ನ ಬಿಟ್ರೆ ಇಲ್ಲಿ ಯಾರು ಇಲ್ಲ. ಅದನ್ನ ನೆನಪಿಟ್ಕೋ. ಇದು ಒಂದು ಕಾಡಲ್ಲಿರೋ ಒಂದು ಮನೆ. ಇಲ್ಲಿ ಅವನೋ ಬರ್ತಾನೆ. ಗೊತ್ತಾಗಲ್ವ ನಿನ್ಗೆ? ಬಾಯಿ ಮುಚ್ಕೊಂಡ್ ಬಿದ್ದಿರು. ಎದ್ದೇಳಕ್ಕಾಗದಿರಂತಾನೆ. ಏನ್ ಕೈಲಾಗದೇ ಇಲ್ಲ, ಎಲ್ಲ ನಾವೇ ಮಾಡ್ತೀವಿ. ಇಂಥ ಕೈಲಾಗದಿರೋನ್ನ ತಂದು ನಮಗ್ ಗಂಟು ಹಾಕ್ತಾರೆ. ನನ್ನ ಕೈ ಬಿಚ್ಚಿ ನೋಡಿ, ಅವಾಗ ಗೊತ್ತಾಗುತ್ತೆ ನನ್ನ ಕೈಲಿ ಆಗದೆ ಇರೋನ ಅಥವಾ ಕೈಲಿ ಆಗೋನ ಅಂತ ಹೇಳಿ. ಅದರಲ್ಲಿ ಬಿಟ್ಟು ನನ್ನ ಕೈ ಕಾಲು ಸರಪಣಿಯಿಂದ ಇಲ್ಲಿ ಮಂಚಕ್ಕೆ ಕಟ್ಟಿ ನೀವು ನಾಟಕ ಮಾಡ್ತಾ ಇದ್ದೀರಾ. ನಾನು ಕೈ ಮುಗಿದು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ನನ್ನನ್ನು ಇಲ್ಲಿಂದ ಬಿಟ್ಬಿಡಿ ಪ್ಲೀಸ್. ಹೇಗಾದರೂ ಮಾಡಿ ನನ್ನ ಇಲ್ಲಿಂದ ಬಿಟ್ಟು ಕಳಿಸಿ. ಎಷ್ಟಾದ್ರೂ ಒದ್ರುಕೋ, ಯಾವ ನಿನ್ ಮಾತು ಕೇಳ್ತಾನೆ? ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ, ನನ್ನ ಇಲ್ಲಿಂದ ಬಿಟ್ಬಿಡಿ. ನನ್ನ ಮದುವಿನ ಜೀವನ ಹಾಳಾಗುತ್ತೆ ಅಣ್ಣ. ಒಂದು ಮಾತು ಕೇಳಿ, ನನ್ನ ಮದುವಿನ ಜೀವನ ಹಾಳಾಗುತ್ತೆ ಅಣ್ಣ. ನಿನ್ ಮದುನ ಆಗ್ಲಿ, ನಿಮ್ಮ ಅಣ್ಣ ಮದ್ವೆ ಆಯ್ತು, ಒಳ್ಳೆ ಅವಳ ಜೊತೆ ಸಂಸಾರ ಮಾಡಕತ್ತಿ 1 ತಿಂಗಳಾಯ್ತು. ಅದನ್ನ ಬಿಟ್ಟು ಇವಂಗೆ ಮಧು ಅಂತೆ, ಮಧು. ಅಣ್ಣ ಪ್ಲೀಸ್ ಬಿಟ್ಬಿಡಿ, ನನ್ನ ಮದುನ ಕಾಪಾಡಬೇಕು ಅಣ್ಣ. ಇಲ್ಲ ಅಂದ್ರೆ ನಮ್ಮಣ್ಣ ಅವಳನ್ನ ಏನು ಮಾಡ್ತಾನೋ ಗೊತ್ತಿಲ್ಲ. ಪ್ಲೀಸ್ ಅಣ್ಣ. ನೋಡು, ಸುಮ್ಮನೆ ಬಾಯಿ ಮುಚ್ಕೊಂಡ್ ಬಿದ್ದಿರು. ಇಲ್ಲ ಅಂದ್ರೆ ಬಾಯಿ ಬಂದು ಬಟ್ಟೆ ತುರುಕ್ತೀನಿ ನೋಡು. ಛೇ, ಇವನು ಇಷ್ಟೆಲ್ಲ ಹೇಳಿದ್ರು ಮಾತು ಕೇಳ್ತಿಲ್ವಲ್ಲ. ಅಲ್ಲ, ಇವನಿಗೆ ಏನು ಅಂಥದ್ದು ಮಾಡಿದ ನಮ್ಮಣ್ಣ? ಅವನು ನನ್ನ ಮಾತು ಕೇಳ್ತಾ ಇಲ್ಲ. ಏನಪ್ಪ ಮಾಡೋದು ದೇವ್ರೆ? ನನ್ನ ಕಾಪಾಡೋದಕ್ಕೆ ಯಾರಾದ್ರೂ ಕಳಿಸು ದೇವ್ರೆ. ಶಿವಪ್ಪ, ಶಿವಪ್ಪ, ನನ್ನ ಕಷ್ಟನ ಕೇಳಿ ಯಾರನ್ನಾದ್ರೂ ಕಳಿಸಪ್ಪ. ಶಿವಪ್ಪ ತಂದೆ. ಅಯ್ಯೋ ಮೀನಕ್ಕ, ಅಲ್ಲಿಂದ ಯಾರೋ ಚೀರ್ದಾಗ ಆಗ್ತಾ ಇದೆಯಕ್ಕ. ಕಾಪಾಡಿ ಕಾಪಾಡಿ ಅಂದಂಗಾಯ್ತು. ಹೆಲ್ಪ್ ಮೀ ಅಂತ ಹೇಳಿ. ಅಲ್ಲಿ ಯಾರೋ ಇದ್ದಾರೆ ಅನಿಸ್ತಾ ಇದೆಯಕ್ಕ. ರಾಜು ಏನಾದರೂ ಅಲ್ಲೇ ಇದ್ದಾರಾ ಅಕ್ಕ? ಹೌದು, ನನಗೂ ಕೇಳಿಸ್ತು. ಆ ಆ ಸ್ಕೂಲಲ್ಲಿ ಯಾರೋ ಇರ್ಬೋದು. ಅಲ್ಲಿ ಯಾರೋ ಇದ್ದಾರೆ ಕಾಣಿಸುತ್ತೆ. ಅದು ಸ್ಕೂಲ್ ಅಲ್ಲ, ಹಾಳು ಬಿದ್ದಿರೋ ಮನೆ ಥರ ಇದೆ. ಅಲ್ಲಿ ಯಾರೋ ವಾಸ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಾವು ಮುಂದಿನ ಬಾಗಿಲಿಂದ ಹೋಗಬಾರ್ದು. ಆ ಕಡೆ ಇನ್ನೊಂದು ಬಾಗಿಲು ಇದ್ದೇ ಇರುತ್ತೆ. ನಾವು ಆ ಕಡೆ ಬಾಗಿಲಿಂದ ಹೋಗೋಣ ಬನ್ನಿ. ಸರಿ ಅಕ್ಕ, ಆದರೆ ಹುಷಾರು. 3 ಜನ ನಾವು ಹುಷಾರಾಗಿರ್ಬೇಕು. ಸರಿನಾ ಸಂಜು? ಸರಿ ಸಂಗೀತ, ಅಷ್ಟೇ ಮಾಡೋಣ. ಸರಿ ಸಂಗೀತ, ನಾನು ಆ ಕಡೆಯಿಂದ ಬರ್ತೀನಿ. ಫಸ್ಟ್ ನೋಡಿ ಬರ್ತೀನಿ. ನೀವು ಇಲ್ಲಿ ಬಚ್ಚಿಟ್ಕೊಳ್ಳಿ. ಆಮೇಲೆ ಬೇಕಿದ್ರೆ ಅಲ್ಲಿ ಯಾರೂ ಇಲ್ಲ ಅಂದರೆ ನಾನು ನಿಮ್ಮನ್ನು ಕರಿತೀನಿ. ಸರಿ ಸರಿ, ಅಷ್ಟೇ ಮಾಡು. ನಾವು ಇಲ್ಲಿ ಹಿಂದ್ಗಡೆ ನಿಂತಿರ್ತೀವಿ, ನಿನ್ನ ಆ ಕಡೆ ಹೋಗಿ ನೋಡ್ಕೊಂಡು ಬಾ. ಸರಿ ಆಯಿತು. ಹೆಲ್ಪ್ ಮೀ, ಯಾರಾದರೂ ಕಾಪಾಡಿ ನನ್ನ, ಯಾರಾದರೂ ಕಾಪಾಡಿ. ನನಗಿಲ್ಲಿದ್ದು ಸಾಕಾಯ್ತು. ನಾನು ಮದು ನೋಡಬೇಕು. ಇದು ಯಾರ ಧ್ವನಿ? ಸರಿಯಾಗಿ ಕೇಳಿಸ್ತಿಲ್ವಲ್ಲ. ಏನೋ ಅಳೋ ಥರ ಸೌಂಡ್ ಕೇಳಿಸ್ತಾ ಇದೆ. ಯಾರಿದ್ದಾರೆ ಇಲ್ಲಿ? ಏನು ಮಾಡೋದು? ಯಾವ ಕಡೆಯಿಂದ ಒಳಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಯಾರೋ ಬಂದಂಗೈತಲ್ಲ. ಈ ಹಾಳಾದ ಮನೆಯಲ್ಲಿ ಯಾರು ಬರಬೇಕು? ನನ್ನ ಭ್ರಮೆ ಇರಬೇಕು. ಇವನೇ ಆಳ್ತಾ ಇದ್ದಾನಲ್ಲ, ಅದೇ ನನಗೆ ಆ ರೀತಿ ಕೇಳಿಸ್ತಾ ಇರಬೇಕು. ಆಯ್ತಾಯ್ತು, ನಾನು ಸ್ವಲ್ಪ ಹೊತ್ತ ಮಕ್ಕೊಂಡ್ರಾಯ್ತು. ನಿದ್ದೆ ಇಲ್ಲ, ರಾತ್ರಿ ಎಲ್ಲ ಇವ್ನು ಚೀರು ಕಡ್ದಕ್ಕೆ ನಿದ್ದೆ ಆಗಿಲ್ಲ. ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇವಾಗ ಏನು ಸೌಂಡೇ ಬರ್ತಾ ಇಲ್ಲ. ಕಿಟಕಿ ಹತ್ರ ಇಲ್ಲಿ ನಿಂತು ಕೇಳಿಸ್ಕೊತೀನಿ. ಯಾರ್ದಾದ್ರೂ ಧ್ವನಿ ಕೇಳಿದ್ರೆ ಅಕ್ಕಗಳನ್ನ ಕರ್ಕೊಂಬಂದು ಈ ಕಡೆ ದಾರಿ ಇದೆ, ಹಿಂಗೆ ಹೋಗ್ತೀನಿ. ಇಲ್ಲ ಅಂದರೆ ಏನು ಮಾಡೋದು? ಆ ಕಡೆ ಒಂದು ಬಾಗಿಲ ಇರ್ಬೋದು, ಆ ಕಡೆಯಿಂದ ಕರ್ಕೊಂಡು ಹೋಗ್ತೀನಿ. ಬೇಡ, ಆ ಕಡೆ ಯಾರೋ ಮಲ್ಕೊಂಡಿರೋ ಆಗಿದೆ. ಇಲ್ಲೇ ನೋಡೋಣ ತಡಿ. ಯಾರಿದ್ದೀರ? ನನ್ನ ಕಾಪಾಡಿ. ದಿನ ಒದರಿ ನನ್ನ ಧ್ವನಿನೇ ಹೋಗ್ತಾ ಇತ್ತು. ಆದರೆ ನನ್ನ ಕಾಪಾಡೋದಕ್ಕೆ ಯಾರು ಬರ್ತಾ ಇಲ್ಲ. ದೇವರಿಗೆ ನನ್ನ ಮೇಲೆ ಕರುಣೆನೇ ಇಲ್ವಾ? ದೇವ್ರೆ, ಯಾರನ್ನಾದ್ರೂ ಕಳಿಸಪ್ಪ ತಂದೆ. ಅಯ್ಯೋ, ಇದು ರಾಜು ನನ್ನ ಧ್ವನಿನೇ. ನಾನಿವಾಗಲೇ ಹೋಗಿ ಮೀನಾಕ್ಕ ಹೇಳಬೇಕು, ಇಲ್ಲಿ ರಾಜು ಅನ್ನೋರು ಇದ್ದಾರೆ ಅಂತ ಹೇಳಿ. ಆದರೆ ಮಧು ಇಲ್ಲ ಅಂದರೆ ಇವರು ಇಬ್ಬರು ಇರೋದಂತೂ ಪಕ್ಕ ಆಯಿತು. ಮೀನಾಕ್ಕ ಓಡೋಗಿ ಹೇಳಬೇಕು. ಯಾರ್ದದು ಅವಾಗಿಂದ ಗುಸು 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 ಅನ್ನಂಗೆ ಧ್ವನಿ ಕೇಳತ್ತಲ್ಲ? ಮಕ್ಕೋಬೇಕನ್ನತ್ತನು. ಇವು ಎಷ್ಟು ಓದಿರ್ತಾನೆ ಇವನು ಓದಿರೋದು ಕೇಳಿ ಕೇಳಿ ಬರೀ ಮಂದೆಲ್ಲ ಮಾತಾಡ್ದಂಗೆ ಆಕತಿ. ಇಂಥ ಕಾಡ್ನಾಗ ಯಾರು ಬರಬೇಕು? ಯಾರು ಬರಲ್ಲ. ನಾ ಹೇಳಿದನಲ್ಲ ಬಾಸು, ನಮ್ಮ ಬಾಸ್ ಹೇಳಿದ್ಮೇಲೆ ಮುಗಿದೋಯ್ತು. ಇಲ್ಲಿ ಯಾರು ಬರಲ್ಲ ಅಂತ ಹೇಳಿ. ಯಾರು ಬರೋದಕ್ಕೆ ಚಾನ್ಸೇ ಇಲ್ಲ. ಅಯ್ಯೋ, ಅಲ್ಲಿ ಯಾರೋ ಮಾತಾಡ್ತಾ ಇದ್ದಾನಲ್ಲ, ಅವನೇನಾದರೂ ಇಲ್ಲಿ ವಾಚ್ಮನ್ನ? ಅಯ್ಯೋ, ದಾಂಡಿಗ ಇದ್ದಂಗಿದ್ದಾನೆ ಅಂತ ಅನಿಸುತ್ತೆ. ಅಮ್ಮ, ಅವನ ಕೈಯಾಗ ಏನಾದರೂ ಸಿಕ್ಕಾಕೊಂಡ್ರೆ ನಮ್ಮನ್ನ ಇಲ್ಲೇ ಕೂಡ ಹಾಕ್ಬಿಡ್ತಾನೆ. ಮೀನಾಕಾಗ ಹೋಗಿ ಅವಕಾಶ ಹೋಗಿ ಹೇಳಬೇಕು. ಯಾರಾದರೂ ಬಂದು ಕಾಪಾಡಿ, ನಿಮ್ಮ ಕೈ ಮುಗಿತೀನಿ.
ನಾನು ಎಲ್ಲಿದ್ದೀನಿ? ನಾನು ಯಾಕೆ ಇಲ್ಲಿ ಬಂದು ಸೇರಿಕೊಂಡೆ? ದೇವ್ರೇ. ಮೀನಕ್ಕ, ಮೀನಕ್ಕ, ಸಂಗೀತ, ಸಂಗೀತ, ಅಲ್ಲಿ ರಾಜು ಇದ್ದಾರೆ, ಅಲ್ಲಿ ರಾಜು ಇದ್ದಾರೆ. ನಾನು ನೋಡಿದೆ ಅಕ್ಕ, ನಾನು ನೋಡಿದೆ. ಅಯ್ಯೋ ಹೌದಾ? ಪಾಪ ಅವ್ರನ್ನ ಇವಾಗಲೇ ನಾವಿಲ್ಲಿಂದ ಬಿಡಿಸ್ಕೊಂಡು ಹೋಗಬೇಕು. ಅಯ್ಯೋ, ಅಲ್ಲಿ ದೊಡ್ಡ ಬಾಡಿ ಗಾರ್ಡ್ ಇದ್ದಾನೆ ಅಕ್ಕ. ಅವನಿಂದ ನಾವು ಹೇಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ? ಹೇಗಿದ್ದಾನೆ ಗೊತ್ತಾ? ಅವ್ನು ನೋಡಿದ್ರೆ ಭಯ ಆಗುತ್ತೆ. ಹಾಗಿದ್ದಾನೆ. ಅದಕ್ಕೆ ರಾಜು ಅವ್ರಿಗೆ ಇಲ್ಲಿಂದ ತಪ್ಪಿಸ್ಕೋದಕ್ಕೆ ಬಂದೇ ಇಲ್ಲ. ಇವಾಗ ನಾವು ಹೇಗೆ ಅವ್ರನ್ನ ಕಾಪಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೇಗೆ ಕಾಪಾಡೋದು ಅಕ್ಕ? ಹೌದಾ? ಅಯ್ಯೋ, ರಾಜು ಅವ್ರು ಇಲ್ಲೇ ಇದ್ದಾರೆ ಅಂದರೆ ಮಧುನ್ ಜೊತೆ ಇರೋದು ಪಾಂಡುರಂಗ ಅಂತ ಆಯಿತು. ಅಂದರೆ ಇವರಿಬ್ರು ಬೇರೆ ಬೇರೆನಾ ಅಥವಾ ಇಬ್ರು ಒಬ್ಬರೇನಾ ಅಂತ ಇನ್ನೂ ಕನ್ಫ್ಯೂಸ್ ಆಗ್ತಾ ಇದೆ. ಒಳಗೆ ಹೋಗಿ ನಾವು ನೋಡಬೇಕು. ಮಧುನು ಏನಾದರೂ ಇಲ್ಲೇ ಇದ್ದರೆ ಏನು ಮಾಡೋದು? ನಡೀರಿ ಹೋಗೋಣ, ನಡೀರಿ. ಅಯ್ಯೋ ಅಕ್ಕ, ಇಲ್ಲಿ ನಿಲ್ಲಿ. ನಾನು ಅಲ್ಲಿವರೆಗೂ ಹೋಗಿ ಡೋರ್ ಓಪನ್ ಮಾಡ್ತೀನಿ. ಆಮೇಲೆ ನೀವಿಬ್ಬರು ಒಬ್ಬೊಬ್ಬರೇ ಬನ್ನಿ. ಇಬ್ಬರು ಒಮ್ಮೆ ಬರಬೇಡಿ. ಆ ದಾಂಡಿಗ ಮಲ್ಕೊಂಡಿದ್ದಾನ ಅಥವಾ ಎದ್ದಿದ್ದಾನ ಅಂತ ನಾನು ನೋಡ್ತೀನಿ. ಆಮೇಲೆ ನೀವು ಒಳಗಡೆ ಹೋಗಿ ನಾನು ಹೊರಗಡೆಯಿಂದ ಲಾಕ್ ಮಾಡ್ತೀನಿ. ನೀವು ಒಳಗಡೆ ಯಾರಾದರೂ ಇದ್ದಾರಾ ಇಲ್ವಾ ಅಂತ ಹೇಳಿ ನನಗೆ ನೋಡಿ ಹೇಳಿ. ಕಿಟಕಿಲಿ ನಾನು ನಿಂತಿರ್ತೀನಿ. ಅಂದರೆ ಇಲ್ಲಿ ಒಳಗೆ ಬರೋದನ್ನು ನಾನು ಹೇಳಬೇಕಲ್ವ ನಿಮಗೆ? ಅದಕ್ಕೆ ಅಲ್ಲಿ ಅಕಸ್ಮಾತ್ ಯಾರಾದರೂ ಇದ್ದರೆ ನನಗೆ ಹೇಳಿ. ನಾನು ಇಲ್ಲೇ ಡೋರ್ ಹತ್ರ ಇರ್ತೀನಿ. ಡೋರ್ ತೆಗಿತೀನಿ, ನೀವಿಬ್ಬರು ಬಂದುಬಿಡಿ, ಓಡೋಗ್ಬಿಡೋಣ ಅವ್ರನ್ನ ಕರ್ಕೊಂಡು. ಅಕಸ್ಮಾತ್ ನಿಮ್ಗೆ ಅವರು ಬೇರೆದವ್ರು ಅಂತ ಅನಿಸಿದ್ರೆ ಅವ್ರನ್ನ ಅಲ್ಲೇ ಬಿಟ್ಟು ಬಂದುಬಿಡಿ ಅಕ್ಕ. ಬೇಡ, ಸುಮ್ಮನೆ ನಾವು ರಿಸ್ಕ್ ತೊಗೊಳ್ಳೋದು ಬೇಡ. ಸರಿ ಸರಿ, ಇಲ್ಲಿವರೆಗೂ ಬಂದು ಅಲ್ಲಿ ಯಾರಿದ್ರೇನು ಅವ್ರನ್ನೂ ಕೂಡ ಕಾಪಾಡೋಣ. ಇವಾಗ ನಮಗೆ ಬೇಕಾಗಿರೋದು ರಾಜು ಮಧು. ಅವ್ರು ಇದ್ದಾರಾ ಇಲ್ವಾ ಅಂತ ನೋಡಬೇಕು. ಸರಿ, ಅಷ್ಟೇ ಮಾಡೋಣ. ನೀನು ಅಲ್ಲಿ ಹೋಗಿ ಬಾಡಿಗಾರ್ಡ್ ಹತ್ರ ನಿಂತ್ಕೋ. ಆ ಡೋರ್ನ ನಾವು ಆಗಲೇ ಓಪನ್ ಮಾಡಿ ಕೊಡು. ಓಪನ್ ಆದಮೇಲೆ ಫಸ್ಟ್ ನಾನು ಹೋಗ್ತೀನಿ. ಆಮೇಲೆ ಬೇಕಿದ್ರೆ ಸಂಗೀತ ನೀನು ಬಾ. ಇಲ್ಲ ಅಂದರೆ ನೀನು ಇಲ್ಲೇ ಬಚ್ಚಿಟ್ಕೋ, ಸರಿನಾ? ಇಲ್ಲ ಅಕ್ಕ, ಅಲ್ಲಿಂದ ಇಲ್ಲಿವರೆಗೂ ಬಂದು ನಾನು ಇಲ್ಲಿ ಬಚ್ಚಿಟ್ಕೊಂಡು ಏನು ಮಾಡಲಿ? ನಾನು ನಿನ್ನ ಜೊತೆ ಬರ್ತೀನಿ. ನಾನು ನಿನ್ನ ಜೊತೆ ಹೊರಡೋಕ್ಕೆ ರೆಡಿ ಇದ್ದೀನಿ. ಸರಿ, ಹಾಗಿದ್ರೆ ನಾನು ಅಲ್ಲಿ ಹೋಗಿರ್ತೀನಿ, ನೀವು ಬನ್ನಿ, ಸರಿನಾ? ನಾನು ನಿಮಗೆ ಹೇಳ್ತೀನಿ. ಯಾವಾಗ ನಾನು ನಿಮಗೆ ಕ್ಲೂ ಕೊಡ್ತೀನಲ್ಲ ಆವಾಗ ಬನ್ನಿ. ಅಲ್ಲಿವರೆಗೂ ನೀವು ಬರಬೇಡಿ, ಸರಿನಾ? ಸರಿ 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 ಮಂಜು, ಅಷ್ಟೇ ಮಾಡು. ನೀನಲ್ಲಿ ಹೋಗಿ ನಮಗೆ ಹೇಳು. ಏನಾದರೂ ಸನ್ನಿ ಮಾಡು, ನಾವು ಬರ್ತೀವಿ. ಸರಿ ಆಯ್ತು ಅಕ್ಕ.